ಹಲೋ ಫ್ರೆಂಡ್ಸ್, ನಾನು ಈ ದಿನ ಅವಲಕ್ಕಿ ಲಡ್ಡು ಮಾಡ್ತೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ನಿಮಗೆ ಯಾವಾಗ ಸ್ವೀಟ್ ತಿನ್ನಬೇಕು ಅನಿಸುವಾಗೆಲ್ಲ ಸಹ ಮಾಡ್ಕೋಬೋದು. ಮತ್ತು ಹಬ್ಬ ಹರಿದಿನಗಳಿಗೆ ನಿಮಗೆ ತಕ್ಷಣ ಸ್ವೀಟ್ ಮಾಡಬೇಕು, ಲಡ್ಡು ಮಾಡಬೇಕು ಅಂದಾಗೆಲ್ಲ ಸಹ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲ್ಲು ಸಹ. ಮತ್ತು ಇದು ತಿನ್ನಲಿಕ್ಕೆ ತುಂಬ ಆರೋಗ್ಯಕರ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಫ್ರೆಂಡ್ಸ್, 1 ಲೋಟ ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಬೆಲ್ಲ 1 ಹಾಕ್ತೀನಿ, 2 ಇಟ್ಟಿದ್ದೀನಿ. ಬೆಲ್ಲ ಮತ್ತು ಎಳ್ಳು, ಏಲಕ್ಕಿ, ಹುರುಗಡ್ಲೆ, ಡ್ರೈ ಫ್ರೂಟ್ಸು ನೀವೇನಿದೆ ಅದು ಹಾಕಿ. ಇಲ್ಲ ಅಂದರೆ 1-2 ಗೋಡಂಬಿ ಹಾಕಿದ್ರೂ ಸಹ ಸಾಕು. ಇಲ್ಲದೇ ಇದ್ದರೂ ಸಹ ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ಮತ್ತು ನೆಲಗಡಲೆ, ಇವಿಷ್ಟು ಸಾಮಗ್ರಿಗಳಿದ್ದರೆ ಸಾಕು ಈ ಉಂಡೆ ಮಾಡಲಿಕ್ಕೆ. ಮತ್ತು ಇದು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಇವಾಗ ಅವಲಕ್ಕಿನ ಹುರ್ಕೋತಾ ಇದ್ದೀನಿ. ಯಾವಾಗಲೂ ಡ್ರೈ ಆಗಿ ಮಾಡ್ಕೋಬೇಡಿ, ಹುರಿದೇ ಮಾಡಿ ಇದನ್ನು, ಆವಾಗಲೇ ಚೆನ್ನಾಗಾಗೋದು ಇದು. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ರೆಡಿ ಆಯಿತು. ಇವಾಗ ಕೊಬ್ಬರಿ ಹುರ್ಕೊತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ಇದೇನೇನು ಉರ್ಗಡ್ಲೆ ಏನು ಉರಿಯೋದು ಬೇಡ. ನಾನು ಸ್ವಲ್ಪ ಬಿಸಿ ಪಾತ್ರೆಗೆ ಹಾಕ್ಬಿಟ್ಟು ತಗೋತೀನಿ ಅಷ್ಟೇ. ತುಂಬ ಏನಿದೆ ಬಿಸಿ ಮಾಡೋಕ್ಕೆ ಹೋಗೋದಿಲ್ಲ. ಇವಾಗ ಇದು ರೆಡಿ ಆಯಿತು. ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ, ಇದು ಆಪ್ಷನಲ್ಲು. ನಿಮ್ಮ ಹತ್ರ ಬಿಳಿ ಎಳ್ಳಿದೆ ಹಾಕಿ. ನನ್ನ ಹತ್ರ ಕರಿ ಎಳ್ಳಿದೆ, ಅದನ್ನು ಹಾಕ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕಿದ್ರು ಸಹ ಚೆನ್ನಾಗಿರುತ್ತೆ. ಇವಾಗ ಇದು ರೆಡಿ ಆಯಿತು. ಪಟಪಟ ಅಂತ ಇದೆ.
ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಕರಿತೀನಿ. ಇವಾಗ ಇದು ರೆಡಿ ಆಯಿತು. ನಾನು ಈಗ ಇದನ್ನು ಸ್ಟವ್ ಆಫ್ ಮಾಡ್ತೀನಿ. ಇವಾಗ ನೋಡಿ ಹುರ್ಕೊಂಡಿರೋವಂಥ ಅವಲಕ್ಕಿನ ಮಿಕ್ಸಿ ಮಾಡ್ತೀನಿ. ಇವಾಗ ಪುಡಿ ಮಾಡ್ಕೊತೀನಿ. ಇವಾಗ ಇದು ರೆಡಿ ಆಯಿತು. ಇವಾಗ ಕೊಬ್ಬರಿ ಪುಡಿ ಮಾಡ್ಕೊತೀನಿ. ಕೊಬ್ಬರಿ ಜೊತೆಗೆ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕೊಬ್ಬರಿ ಪುಡಿ ರೆಡಿ ಆಯಿತು. ನಾನು ಇವಾಗ ಇದು ತುಂಬ ನೈಸ್ ಮಾಡೋದಿಲ್ಲ. ಇದನ್ನು ಒಂದು ಸರಿ ಡರ್ ಅನ್ನಿಸ್ತೀನಿ ಅಷ್ಟೇ. ತರಿಯಾಗೇ ಇರಬೇಕು, ಆ ಥರ ಮಾಡ್ಕೊತೀನಿ ಕಡಲೆ ಬೀಜನ. ಇವಾಗ ಕಡಲೆ ಬೀಜದ ಪುಡಿ ರೆಡಿ ಆಯಿತು. ಇವಾಗ ಇದಕ್ಕೆ ಹುರಿದು ಇಟ್ಕೊಂಡಿರುವಂಥ ಎಳ್ಳು ಸೇರಿಸ್ತಾ ಇದ್ದೀನಿ. ನಂತರ ಡ್ರೈ ಫ್ರೂಟ್ಸು ಸೇರಿಸ್ತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ಸು. ಬೆಲ್ಲದ ಪುಡಿ ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದನ್ನು. ನೋಡಿ ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ತೀನಿ. ಹಿಂಗೆ ಪುಡಿಯಾಗಿತ್ತು ಅಂದರೆ ನೋಡಿ, ಹಿಂಗೆ ಉಂಡೆ ಆಗಲಿಲ್ಲ ಅದು ಅಂದರೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು. ನಿಮಗೆ ಎಷ್ಟು ದಪ್ಪ ಉಂಡೆ ಬೇಕು ಆ ಥರ ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡ್ಕೋಬೇಕು. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಹೋಗಿ ಅಂಗಡಿನಲ್ಲಿ ಯಾವಾಗ ಸ್ವೀಟ್ಸ್ ತಗೋ ತಿನ್ನೋದಕ್ಕಿಂತ ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ಸಹ ಈ ಥರ ಮಾಡ್ಕೋಬೋದು. Today's program is not very to celebrate and appreciate
ಹಲೋ ಫ್ರೆಂಡ್ಸ್, ನಾನು ಈ ದಿನ ಅವಲಕ್ಕಿ ಲಡ್ಡು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದಕ್ಕೆ ಕಡಿಮೆ ಸಾಮಗ್ರಿಗಳಿಂದ ತುಂಬ ಟೇಸ್ಟಿಯಾಗಿ ಮಾಡಬಹುದು ಮತ್ತು ಹೆಲ್ತಿಯಾಗೂ ಸಹ ಇರುತ್ತೆ. ಹಾಗಾಗಿ ಒಂದು ಸರಿ ಮಾಡಿ ಟೇಸ್ಟ್ ನೋಡಿ. ಮತ್ತು ಇದು ಅವಲಕ್ಕಿಯಿಂದ ಮಾಡಿದರೆ ಕಪ್ಪಗಿದೆ ಅಂದ್ಕೋಬೇಡಿ ಫ್ರೆಂಡ್ಸ್. ಅದು ಕರಿ ಎಳ್ಳು ಹಾಕಿರೋದು, ಎಳ್ಳು ಡ್ಯಾಮಿನೇಟ್ ಮಾಡಿಬಿಟ್ಟೈತೆ, ಅದು ಕಪ್ಪಗಾಗ್ಬಿಟ್ಟೈತೆ. ಆದ್ದರಿಂದ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬೆಲ್ಲದ ಪುಡಿ ಹಾಕಿದ್ದಾರೆ ಅಂತ ಅಂದ್ಕೋಬೇಡಿ. ಬೆಲ್ಲದ ಪುಡಿ ಹಾಕಿದ್ರೂ ಅದು ಉಂಡೆ ಆಗುತ್ತೆ ತುಪ್ಪದ ಜೊತೆ ಬೆರೆತಾಗ. ನಂತರ ನೀವು ಬೆಲ್ಲನ ಕರಗಿಸ್ಬಿಟ್ಟು ಸಹ ಹಾಕಿ ಉಂಡೆ ಮಾಡ್ಬೋದು. ಎರಡು ವಿಧಾನದಲ್ಲೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡಿ ಫ್ರೆಂಡ್ಸ್. ಯಾವಾಗೂ ಅಂಗಡಿನಲ್ಲಿ ಸ್ವೀಟ್ ತಗೋ ತಿನ್ನೋದ್ರಿಂದ ಈ ಥರ ಒಂದು ಸರಿ ಟೇಸ್ಟ್ ನೋಡಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.